ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿ ಜಿ ಸಿ ಇ ಟಿ ಮತ್ತು ಡಿಪ್ಲೊಮೊ ಸಿ ಇ ಟಿ ಆನ್ಲೈನ್ ಅರ್ಜಿ ಹಾಕಿದ್ಮೇಲೆ ಪೇಮೆಂಟ್ ಮಾಡ್ತೀರಾ. ಬಟ್ ಪೇಮೆಂಟ್ ಸಕ್ಸಸ್ ಆಗುತ್ತೆ, ಆದರೆ ಫೈನಲ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲ್ಲ. ಸೊ ಪೇಮೆಂಟ್ ಆಗಿದೆ, ಪೇಮೆಂಟ್ ಸ್ಲಿಪ್ಪು ಕೂಡ ಸಕ್ಸಸ್ಫುಲ್ ಅಂತ ಜನ್ರೇಟ್ ಆಗಿದೆ. ಬಟ್ ಫೈನಲ್ ಕಾಪಿ ಯಾಕೆ ಬರ್ತಾಯಿಲ್ಲ ಅಂತ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ. ಸೊ ಈ ವಿಡಿಯೋದ ಮುಖಾಂತರ ಪೇಮೆಂಟ್ ಆದಮೇಲೆ ಫೈನಲ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನ ಓಪನ್ ಮಾಡಿ, ಅದರಲ್ಲಿ KEA ಅಂತ ಸರ್ಚ್ ಮಾಡಿಕೊಂಡು ನಿಮ್ಮ ಯೂಸರ್ ಐ ಡಿ ಮತ್ತು ಲಾಗಿನ್ನ ಎಂಟ್ರಿ ಮಾಡ್ಕೊಳ್ಳಿ. ನೀವೇನು ರಿಜಿಸ್ಟರ್ ಮಾಡಬೇಕಾದ್ರೆ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಕೊಟ್ಟಿರ್ತೀರ, ಅದನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಿಮಗೆ ಸೇಮ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPನೂ ಎಂಟ್ರಿ ಮಾಡ್ಕೊಳ್ಳಿ. ಸೊ OTP ಎಂಟ್ರಿ ಮಾಡಿದ ನಂತರ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನಿಮಗೆ ಫಸ್ಟ್ ಪೇಜ್ ಈ ರೀತಿ ಬರುತ್ತೆ. ಸೊ ಇದು ಏನು ಮಾಡಬೇಕು ಅಂತಂದರೆ ಉಳಿಸು ಸೇವ್ ಅಂತ ಇದೆಯಲ್ಲ, ಅದನ್ನು ಕೊಟ್ಬಿಟ್ಟು ಮುಂದುವರಿಸಿ ಅಂತ ಕೊಡಿ. ನೆಕ್ಸ್ಟು ನೀವೇನು ಎಂಟ್ರಿ ಮಾಡಿರ್ತೀರಲ್ಲ ಕರೆಕ್ಟಾಗಿದೆ, ಇನ್ನೊಂದು ಚೆಕ್ ಮಾಡಿ ಸೇಮ್ ಉಳಿಸು ಕೊಟ್ಟು ಮತ್ತೆ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಇಲ್ಲೂ ಏನು ಬಂದಿರುತ್ತೆ ಅದೆಲ್ಲನೂ ನೋಡಿಕೊಂಡು ಒಂದು ಮತ್ತೆ ಸೇವ್ ಕೊಟ್ಟು ಮುಂದುವರಿಸಿ, ಮೀನ್ಸ್ ನೆಕ್ಸ್ಟ್ ಪೇಜ್ಗೆ ಹೋಗಿ. ನಂತರ ನೆಕ್ಸ್ಟ್ ಏನು ಪೇಜ್ ಬರುತ್ತೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಎಂಟ್ರಿ ಮಾಡೋದು, ಅದನ್ನು ಸೇವ್ ಕೊಟ್ಟು ನೆಕ್ಸ್ಟನ್ನು ಕೊಡಿ. ನಂತರ ಸೇಮ್ ಡಿಗ್ರಿ ಡೀಟೇಲ್ಸ್ ಏನು ಎಂಟ್ರಿ ಮಾಡಿರ್ತೀರ ಅದನ್ನು ಫಸ್ಟಿಂದ ಎಂಟ್ರಿ ಮಾಡಿ ಸೇವ್ ಕೊಟ್ಟು, ನಂತರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಮುಂದುವರಿರಿ. ನಂತರ ಮತ್ತೆ ಏನು ಡೀಟೇಲ್ಸ್ ಕೇಳುತ್ತೆ ಅದನ್ನು ಸೇವ್ ಕೊಟ್ಟು ನೆಕ್ಸ್ಟ್ ಆಪ್ಷನ್ನಿಗೆ ಬನ್ನಿ. ಸೊ ಸೇಮ್ ಪ್ರತಿ ಸ್ಟೆಪ್ಪಲ್ಲೂ ನೀವು ನೆಕ್ಸ್ಟನ್ನು ಕೊಟ್ಕೊಂಡು ಹೋಗಿ. ಆಲ್ಮೋಸ್ಟ್ ನೀವೆಲ್ಲ ಮುಂಚೆನೇ ಎಂಟ್ರಿ ಮಾಡಿರ್ತೀರ, ಸೊ ಅದರಿಂದ ಅದೇ ತಗೊಳುತ್ತೆ ಕೆಲವನ್ನ. ಬಟ್ ಇಲ್ಲಿ ಡಿಗ್ರಿ ಡೀಟೇಲ್ಸನ್ನ ಮತ್ತೆ ನೀವು ಮ್ಯಾನ್ಯುಯಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಏನು ನೀವು ಅರ್ಜಿ ಹಾಕಬೇಕಾದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಷ್ಟೂ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಕೊಟ್ಟು ಮುಂದುವರಿಬೇಕಾಗತ್ತೆ. ಸೊ ಎಂಟ್ರಿ ಮಾಡಬೇಕಾದ್ರೆ ಮತ್ತೆ ಎಂಟ್ರಿ ಮಾಡ್ತಿರೋದ್ರಿಂದ ಹುಷಾರಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ಮ ರಿಜಿಸ್ಟರ್ ನಂಬರು, ಕಾಲೇಜ್ ನೇಮು, ಯಾವ ವರ್ಷ ಜಾಯ್ನ್ ಆಗಿದ್ದು, ಯಾವ ವರ್ಷ ಮುಗಿಸಿದ್ದು, ನೀವು ಓದಬೇಕಾದ್ರೆ PUC ಮತ್ತು ಡಿಗ್ರಿಯಲ್ಲಿ ಮ್ಯಾಥಮೆಟಿಕ್ಸ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಅದಕ್ಕೆಲ್ಲ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಕೊಟ್ಬಿಟ್ಟು ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ನಿಧಾನಕ್ಕೆ 1 by 1 ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದ ನಂತರ ಕೆಳಗಡೆ ಬಂದು ಅಲ್ಲಿ ಚೂಸ್ ಫೈಲ್ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮೀನ್ಸ್ ಏನು ಡಿಗ್ರಿ ಡಾಕ್ಯುಮೆಂಟ್ಸ್ ಇತ್ತು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅದು ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕೆ ಬರೋಲ್ಲ. ಸೊ ಅದರಿಂದ ನೀವು ಏನು ಲಾಸ್ಟ್ ಟೈಮ್ ಅರ್ಜಿ ಹಾಕಾದರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದರೆ ಆ ಸೇಮ್ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂತ ಕೊಟ್ಟು, ಸೇವ್ ಕೊಟ್ಟ ನಂತರ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಎಗೇನ್ ಇನ್ನೊಂದು ಪೇಜಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇವಾಗ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ. ಸೊ ಇಷ್ಟು ನೀವು 1 by 1 ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಬಂದರೆ ನಿಮ್ಗೆ ಇಲ್ಲಿ ಫೈನಲ್ ಕಾಪಿ ಜನ್ರೇಟ್ ಆಗುತ್ತೆ. ಸೊ ಇದನ್ನು ಈಗ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೋಬೋದು. ಸೊ ಇವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಫೈನಲ್ ಕಾಪಿ ಅಂತ ಬಂತು ಅಂತಂದರೆ KEA ಪ್ರಕಾರ ನಿಮ್ಮ ಅರ್ಜಿ ಕಂಪ್ಲೀಟೆಡ್ ಅಂತ. ಅದು ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಮಾತ್ರ ನಿಮಗೆ ಫೈನಲ್ ಕಾಪಿ ಬರೋದು. ಈ ರೀತಿ ನೀವು ಭಯಪಡದೆ, ಪೇಮೆಂಟ್ ಆದಮೇಲೂ ಫೈನಲ್ ಕಾಪಿ ಬಂದಿಲ್ಲ ಅಂತ ಭಯಪಡದೆ ಈ ರೀತಿ ನಿಮ್ಮ ಫೈನಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ನ ತೊಗೋಬೋದು. ಸೊ ಈ ವಿಡಿಯೋ ನಿಮಗೆ ಈಗಿರೋ ಪರಿಸ್ಥಿತಿಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆದಷ್ಟು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು. ಶುಭ ದಿನ.